हाय फ्रेंड्स, एचजीटी मोबाइल ट्रेनिंग इंस्टीट्यूट के निम्गे स्वागत है। हाय फ्रेंड्स, आपको एचजीटी मोबाइल ट्रेनिंग इंस्टीट्यूट के आपको स्वागत है। अभी अपने पास ओप्पो रेनो 11 प्रो 5G का एक कारो डिस्प्ले का प्रॉब्लम आया हुआ है, टूटा हुआ है। जो मेरे इधर पूरा टूटा हुआ है। सो इलेनाಗಿದೆ ಫುಲ್ಲು ಕ್ರಾಕ್ ಆಗಿದೆ। ಇದು ಗ್ಲಾಸ್ ಚೇಂಜ್ ಮಾಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್। ಸೊ ಬನ್ನಿ ಈ ವಿಡಿಯೋದಲ್ಲಿ ನೋಡಿ। ಸೊ ಯಾವುದೇ ದೊಡ್ಡ ವಿಚಾರ ಇಲ್ಲ। ಸೊ ನಿಮಗೆ ನಾರ್ಮಲ್ OCA ಬರ್ತಾ ಇದೆ ಮಾಡಲಿಕ್ಕೆ, ನಾರ್ಮಲ್ ಫ್ಲಾಟ್ ಡಿಸ್ಪ್ಲೇ OCA ಮಾಡ್ತೀರಿ ಅಂದರೆ ಕಾರು ಡಿಸ್ಪ್ಲೇಗೆ ಎಲ್ಲೂ ಟ್ರೈನಿಂಗ್ ಅವಶ್ಯಕತೆ ಇಲ್ಲ। ಸೊ 100% ನೀವೇ ಮಾಡ್ಬೋದು। ಅದೇ ಥರ ವಿಡಿಯೋದಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ। ಬನ್ನಿ ಎಚ್.ಜಿ.ಟಿ ಮೊಬೈಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ। ನೋಡೋಣ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ। ಸ್ಕಿಪ್ ಮಾಡಿದರೆ ನಾನು ಹೇಳೋ ಟ್ರಿಕ್ಸು ನಿಮ್ಗೆ ಏನಾಗ್ಬೋದು, प्रॉब्लम ಆಗ್ಬೋದು। तो बनी ನೋಡೋಣ ಏನಾಗುತ್ತೆ ಅಂತ। हाँ हेलो दोस्तों, देखो अभी हम एक कार्नर में जो है ग्लास ये टूटा नहीं है, इसको ना हम कट कर रहे हैं। सो ನೋಡಿ ಫ್ರೆಂಡ್ಸ್, ನಾನು ಕಾರ್ನರಲ್ಲಿ ನಾನೇ ಏನು ಮಾಡ್ತಾ ಇದ್ದೀನಿ, ಗ್ಲಾಸ್ನ ಕಟ್ ಮಾಡ್ತಾ ಇದ್ದೀನಿ। ಕಟ್ ಮಾಡಿಬಿಟ್ಟು ಸೊ ನಿಮಗೆ ಏನು ಮಾಡ್ತಾ ಇದ್ದೀನಿ, ಒಳಗಡೆ वायर ಹಾಕೋದು ತೋರಿಸ್ತಾ ಇದ್ದೀನಿ। सो अंदर वायर कैसे डालना है आपको दिखा रहा हूँ ये वीडियो में मैं, क्योंकि ना अंदर वायर डालना बहुत इम्पोर्टेंट है। इसीलिए कि डिस्प्ले का नीचे वायर गया ना, आपका डिस्प्ले क्या होगा, टूट जाने का खतरा रहता है। सो इसलिए हम वो बोल रहे हैं। सो थोड़ा सा आप कट करके ऊपर का ग्लास आपने अंदर वायर आराम से घुसाना है। सो ನೋಡಿ ಫ್ರೆಂಡ್ಸ್, ನಾನು ಹೇಳಕ್ಕೆ ಹೊರಟಿರೋದಿಷ್ಟೇ। ಸೊ ನಿಮಗೆ ಡ್ಯಾಮೇಜ್ ಕಾರ್ನರಲ್ಲಿ ಆಗಿದ್ರೆ ಆರಾಮಾಗಿ ಡ್ಯಾಮೇಜನ್ನು ಓಪನ್ ಮಾಡಿಕೊಂಡು ವೈರ್ನ ಒಳಗಡೆ ಹಾಕ್ಬೋದು। ಆದರೆ ಸೊ ಇದರಲ್ಲಿ ಡ್ಯಾಮೇಜ್ ಆಗಿಲ್ಲ, ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಕಾರ್ನರಲ್ಲಿ ಸ್ವಲ್ಪ ನಾವೇ ಡ್ಯಾಮೇಜ್ ಮಾಡಿದ್ವಿ, ಕಟ್ ಮಾಡಿದ್ವಿ ಗ್ಲಾಸ್ನ ಕಟ್ ಮಾಡಿ ವೈರ್ನ ಒಳಗಡೆ ಹಾಕಿದ್ವಿ। ಓಕೆ, ಸೊ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಒಳಗಡೆ ವೈರ್ನ ಈ ಥರ ಇನ್ಪುಟ್ ಮಾಡಬೇಕಾಗತ್ತೆ, ಮಾಡಿ ಕಟಿಂಗ್ನ ಮಾಡಬೇಕಾಗುತ್ತೆ। ಸೊ ನಾನು ಇವಾಗ ಇದರಲ್ಲಿ ಸ್ವಲ್ಪನೇ ನಿಮ್ಮ ಎಡಗೈಯನ್ನು ಮೇಲೆ ಮತ್ತು ಬಲಗೈಯನ್ನು ಮೇಲೆ ಎತ್ತಿಡ್ಕೊಂಡು ಸೊ ಇದನ್ನ ಏನು ಮಾಡ್ಬೋದು, ನೀವು ವಾಯರ್ನ ಒಳಗಡೆ ಹಾಕಿ ಕಟಿಂಗ್ ಮಾಡ್ಬೋದು। आपको LED डिस्प्ले करने को आ रहा है, इसका मतलब जो आप इधर भी किधर भी आप ट्रेनिंग लेने का, एड्ज के लिए ट्रेनिंग जाने का ज़रूरत नहीं है। आपने 80% ऑलरेडी OCA कर रहा है, ऐसा समझो। इसका ट्रिक्स चाहिए, यानी अंदर वायर घुसाने का ये वीडियो में हम बताया हुआ है। ऐसा आपने अंदर वायर को घुसाओ। मैं ये वीडियो को फास्ट फॉरवर्ड किया हूँ। ಸೊ ನಾನು ಈ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ। ಯಾಕೆ ಅಂತ ಹೇಳಿದರೆ ಇದು ಮಿನಿಮಮ್ 1 ಅವರ್ ಆಗುತ್ತೆ। लाइव टाइमिंगಲ್ಲಿ ಮಾಡಿದರೆ 1 ಅವರ್ ಬೇಕು ಮಾಡಲಿಕ್ಕೆ। लाइव टाइमिंग में आपको 1 आवर चाहिए इसको करने के लिए। धीरे धीरे से आप करना चाहिए। अपना हीट रखा हूँ मैंने 100 डिग्री सेल्सियस में रखा हूँ। तो देखो हम आराम से वायर को कैसे अंदर घुसा रहा है, ऐसे आप भी आराम से डिस्प्ले को देख के, डिस्प्ले देखना चाहिए पहला, उसके बाद जो है अंदर घुसाना है। ऐसा वाला काम आप सीखना चाहिए तो अपने पास पे आ सकते हैं। ಈ ಥರ ಕೆಲಸ ನೀವು ಕಲಿಬೇಕಾದ್ರೆ ನನ್ನ ಹತ್ರ ಬರ್ಬೋದು, ಅಥವಾ ನಿಮ್ಮ ಕೆಲಸ ಯಾವ್ದಾದ್ರು OCA ಗ್ಲಾಸ್ ಇದ್ದರೆ ಅದನ್ನ ಏನು ಮಾಡ್ಬೋದು, ನನ್ನ ಹತ್ರ ಕಳಿಸ್ಬೋದು। ಸೊ ನಾನು ತುಂಬ ಕಡಿಮೆ ಪ್ರೈಸಲ್ಲಿ ಸೊ ನಾನು ಇದನ್ನು ನಿಮಗೆ रेडी ಮಾಡಿ ಕೊಡ್ತೀನಿ। तो देखो V शेप में कट करना ज़रूरी होगा। V शेप में आप कट करना ज़रूरी होगा, क्योंकि ना V शेप में अपना डिस्प्ले ख़राब होने का खतरा बहुत कम रहता है। V शेपಲ್ಲಿ ಕಟ್ ಮಾಡಿದ್ರೆ ನಿಮ್ಮ ಡಿಸ್ಪ್ಲೇ ಹಾಳಾಗೋ ಚಾನ್ಸಸ್ಸು ತುಂಬ ಕಡಿಮೆ ಇರುತ್ತೆ। 100 ಡಿಗ್ರಿ ಸೆಲ್ಸಿಯಸ್ ಇಟ್ಕೊಂಡಿರೋದ್ರಿಂದ ನಿಮ್ಮ ಡಿಸ್ಪ್ಲೇ ಬ್ಲ್ಯಾಕ್ ಸ್ಪಾಟ್ ಕೂಡ ಬರಲ್ಲ। ಸೊ ಈ ಥರ ಎಂಡ್ ಸ್ಟೇಜಲ್ಲಿ ಬಂದಾಗ ನೋಡಿ ಸ್ನೇಹಿತರೆ, ಸೊ ಡಿಸ್ಪ್ಲೇನ ಕೆಳಗಡೆ ತುಂಬ ಸ್ಮೂತಾಗಿ ಕಟಿಂಗ್ ಮಾಡಬೇಕಾಗುತ್ತೆ, ಸ್ವಲ್ಪನೇ ಕಟಿಂಗ್ ಮಾಡಬೇಕಾಗುತ್ತೆ। एंड स्टेज में आपको थोड़ा सा डिस्प्ले को कट करना पड़ेगा। हमने अभी वीडियो में दिखा रहा है, ऐसा आपको क्या करना है, डिस्प्ले को कट करना है। तो नहीं तो आपका डिस्प्ले में लाइन होने का चांसेस रहेगा। तो अपने फुल जैसा डिस्प्ले को पकड़ना है। सो हुआ ना ಯಾವ ಥರ ಹಿಡಿತಿರಲ್ಲ ಆ ಥರ ಡಿಸ್ಪ್ಲೇನ ಹಿಡಿಬೇಕು। सो उसके बाद जो है क्लीनिंग का प्रोसेस होगा। सो मैंने OCA रोलिंग मशीन से इसका क्लीनिंग कर रहा हूँ। देखो हमने कैसे कर रहा है, ऐसा आप ही करना चाहिए। उसके बाद एक बर्तन धोने वाला, सफाई करने वाला एक मेटल के सहायता से हम इसको क्लीन कर रहा हूँ। आप भी ऐसा कर सकते हैं। इसको ना फास्ट फॉरवर्ड किया हूँ मैंने। ಸೊ ಇದನ್ನ ಏನು ಮಾಡಿದ್ದೀನಿ, ನಾನು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ। ಯಾಕೆ ಅಂತ ಹೇಳಿದರೆ ಸೊ ಇದರಲ್ಲಿ 1 ಅವರ್ ಬೇಕು ಇದನ್ನು ಫುಲ್ಲು ನಾವು ಕ್ಲಿಯರ್ ಮಾಡಲಿಕ್ಕೆ। ಸೊ ಅದರಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ವರ್ಕ್ನ ನಾನೇನು ಮಾಡಿದ್ದೀನಿ, ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿದ್ದೀನಿ।
ಸೊ ನೀವೇನಾದರೂ ಕೆಲಸ ಇದನ್ನು ನೋಡಿ ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ, आवाग निಮಗೆ क्लीनागे अर्थ आगुತ್ತೆ। उसके बाद जो है अपने पन्नी जो रहता है डिस्प्ले निकालने के बाद रहने वाला पन्नी को अंदर घुसा के इसको काम ऐसा धीरे धीरे से करना है, बिल्कुल स्लो से करना है, क्योंकि ना ज़्यादा हार्ड किया तो डिस्प्ले कट होने का चांसेस रहता है। ಸೊ ಇದನ್ನು ಬಿಲ್ಕುಲ್ ಸಮಾಧಾನದಿಂದ ಮಾಡಬೇಕಾಗುತ್ತೆ। ಸೊ ನಿಧಾನವಾಗಿ ಆರಾಮಾಗಿ ಮಾಡಿ, ಸೊ ನಿಮ್ಮ ಡಿಸ್ಪ್ಲೇ ನಿಧಾನವಾಗಿ ಆರಾಮಾಗಿ ಹೊರಗಡೆ ಬರುತ್ತೆ। ಸೊ ಹೊರಗಡೆ ಬಂದ ಮೇಲೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಡಿಸ್ಪ್ಲೇನ 100% ಕ್ಲೀನ್ ಮಾಡಬೇಕು। ಎಷ್ಟು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫುಲ್ ಕ್ಲೀನಿಂಗ್ ಆಗಬೇಕು ಅದರಲ್ಲಿ। ಸೊ ಯಾವುದೇ ಒಂಚೂರು ಕೂಡ डस्ट ಇರಕೂಡದು, थोड़ा भी अपना मोबाइल में डस्ट नहीं रहना चाहिए। सो ऐसा क्लीन करना है। अभी हमने डिस्प्ले को उतारा हुआ, ऑन करके चेक करेंगे अपना डिस्प्ले ऑन है या नहीं है। जो है ऑन है, कोई प्रॉब्लम नहीं है, आराम से खुल गया। देखो फ्रेंड्स, ये डिस्प्ले पूरा के पूरा 100% ऑन है। इसका ऊपर अच्छे से क्लीनिंग करके हम क्या करेंगे, ग्लास लगाएंगे। ग्लास लगाने के कोई पंचिंग का आवश्यकता नहीं है, होल टू होल मैच करना चाहिए। ಗ್ಲಾಸ್ ಇದು ಮಾಡಲಿಕ್ಕೆ ಯಾವುದೇ ನಿಮಗೆ ಪಂಚಿಂಗ್ ಮೋಡ್ನ ಅವಶ್ಯಕತೆ ಇಲ್ಲ, ಹೋಲ್ ಟು ಹೋಲ್ ಇದನ್ನು ಮ್ಯಾಚ್ ಮಾಡಿದರೆ 100% ನಿಮ್ಗೆ ಏನಾಗುತ್ತೆ, ಕೂತ್ಕೊಳುತ್ತೆ। ಆ ಹೋಲ್ ಸೆಂಟ್ರ್ ಹೋಲ್ನ ಇದಕ್ಕೆ ಈ ಥರ ನಾನು ಮಾಡೋ ಥರ ಮ್ಯಾಚ್ ಮಾಡಿ, ಮತ್ತು ಸೆಂಟ್ರಲ್ಲಿ ಯಾವುದೇ ಪ್ರೆಸ್ಸಿಂಗ್ ಮಾಡಬಾರ್ದು। ಯಾವುದಾದ್ರೂ ಪ್ರೆಸ್ಸಿಂಗ್ ಮಾಡಿದರೆ ನೀವು ಏನಾಗುತ್ತೆ ಅಂತ ಹೇಳಿದರೆ ಡಿಸ್ಪ್ಲೇಯಲ್ಲಿ ಬಬಲ್ ಬರೋ ಚಾನ್ಸಸ್ ಇರುತ್ತೆ। ನೋಡಿ, ನನ್ನ ಹತ್ರ ಯಾವುದೇ ಪಂಚಿಂಗ್ ಆಗಿಲ್ಲ, ಅಂದರೆ ಯಾವುದೇ ಪ್ರೆಸ್ ಆಗಿಲ್ಲ। ಸೊ ಇದು ಪ್ರಕಾರವಾಗಿ ನಾನೇನು ಮಾಡ್ತಾಯಿದ್ದೀನಿ, ಮೋಲ್ಡ್ ಒಳಗಡೆ ಇದರ ಸ್ಟಿಕ್ಕರಿಂಗ್ ಹಾಕ್ತಾ ಇದ್ದೀನಿ। ಅದು ಎಷ್ಟು ಅದಕ್ಕದೇ ಅಂಟ್ಕೊಳುತ್ತಲ್ಲ ಅಷ್ಟು ಮಾತ್ರ ಏನು ಮಾಡ್ತಾ ಇದ್ದೀನಿ, ಇದರಲ್ಲಿ ಇಡ್ತಾ ಇದ್ದೀನಿ। ನೋಡಿ, ಇವಾಗ पंचिंग ಆಗ್ತಾ ಇದೆ। देखो भाई, ये पंचिंग हो रहा है। पंचिंग का सेटिंग एक एक मोबाइल के लिए एक एक रहेगा। सेटिंग्स को देख लो फ्रेंड्स, मैंने सेटिंग्स को दिया हुआ, अच्छे से देख लो। यही सेटिंग्स में मेरा काम चलता है। ಸೊ ಈ ಸೆಟ್ಟಿಂಗಲ್ಲಿ ನಮ್ಮ ಕೆಲಸ ನಡೆಯುತ್ತೆ। ಸೊ ಇದು ಪ್ರೆಸ್ಸಿಂಗ್ ಕೂಡ ಆಯಿತು। ಸೊ ಒಂದ್ಸಲಿ ನಾವೇನು ಮಾಡೋಣ, ಇದನ್ನು ಓಪನ್ ಮಾಡಿ ಚೆಕ್ ಮಾಡೋಣ, ನಮ್ಮ ಡಿಸ್ಪ್ಲೇ 100% पंचिंग ಆಗಿದೆಯಾ ಏನು ಅಂತ ಒಂದ್ಸಲಿ ಚೆಕ್ ಮಾಡೋಣ। तो एक बार मैंने डिस्प्ले तो 100% हो गया, इसको एक बार बबल में रख रहा हूँ मैंने। बबल में रख के ಚೆಕ್ करेंगे, ಮಾಡೋಣ ಏನಾಗುತ್ತೆ ಅಂತ ಚೆಕ್ ಮಾಡೋಣ, ರೆಡಿ ಆಗಿದೆಯಾ ಅಥವಾ ಇಲ್ವಾ। ಸೊ ನಮ್ಮ ವೀಕ್ಷಕರಿಗೆ ತೋರಿಸೋಣ। ಸೊ ನೀವಿಬ್ರು ಸ್ಟೂಡೆಂಟ್ ಇದ್ದೀರಿ, ಇವತ್ತಿಗೆ ಎಷ್ಟು 10 ಆಗಿದೆಯಾ? ಹಾಂ ಸರ್। ಸೊ ಡಬಲ್ ಡೆಕ್ಕರ್ ಲೈವ್ ನೋಡಿದ್ರಾ ನೀವು? ಆಗ್ತಿದ್ದಂಗೆ OnePlus ಲೈವ್ ನೋಡಿದ್ರಾ? ಸೊ ಲೈವ್ ಕೆಲಸ ಮಾಡ್ತಾರಾ ಇಲ್ಲಿ? ನಿಮ್ಗೆ ಅಜಿತ್ ಮಾಡ್ತಾರೆ, ಸೊ ನೀವು ಗಂಗಾಧರ್ ಮಾಡ್ತಾರಲ್ವಾ? 100%। ಸೊ ಮುಖ ಹಿಂದೆ ಇದ್ದೀರಿ, ಸೊ ನಾನು ಮುಂದೆ ಇದ್ದೀನಿ ವಿಡಿಯೋದಲ್ಲಿ, ಅಷ್ಟೇ ವ್ಯತ್ಯಾಸ। ನೋಡೋಣ ಏನಾಯ್ತು ಅಂತ। ಚಲೋ ಠೀಕ್, ನೋಡಿ ಒಂದು ಕೂಡ ಏನಿಲ್ಲ, ಇಡೀ ಇದು ನಿಮ್ಮ ಕಣ್ಣೆದ್ರಿಗೇನೆ ಮಾಡಿರೋದಾ ಇದು? ಹೌದು ಸರ್। ಹೌದು ಸರ್, ಕಣ್ಣೆದ್ರಿಗೆ ಮಾಡಿರೋದಲ್ವಾ? ಚಲೋ ನೋಡಿ, ಒಂದೇ ಒಂದು ಡಾಟ್ ಕೂಡ ಇಲ್ಲ, ಇದೆಯಾ ಏನಾದರೂ ಡಾಟು? ಇಲ್ಲ ಅಲ್ಲ? ಚಲೋ ಸೊ ಎಡ್ಜ್ ನೋಡ್ಬೇಕು ಸರ್ ಅಂತ ಹೇಳ್ತಾ ಇದ್ರಿ ನನ್ನ ಹತ್ರ ಅಲ್ವಾ? ಸೊ ಅದು ಆಸೆ ತೀರ್ತಾ? ಸೊ ಇದಿನ್ನು ನಿಮ್ದು 2 ದಿನ 3 ದಿನ ಅಷ್ಟೇ ಆಗಿರೋದು ಅಲ್ವಾ? ಹೌದು। ಸೊ ಇನ್ನೂ ಬರೋ ತನಕ ಏನು ಮಾಡ್ತೀವಿ, ಲೈವ್ ತೋರಿಸ್ತೀವಿ। ಡಬಲ್ ಡೆಕ್ಕರ್ ಲೈವ್ 2 ದಿನ ಆಗಿದೆ ನೀವು ಬಂದು। ಡಬಲ್ ಡೆಕ್ಕರ್ ಲೈವ್ ತೋರಿಸಿದ್ನಾ? ತೋರಿಸಿದೆ ಸರ್। ಆನ್ ಆಯ್ತಾ ಸೆಟ್ಟು? ಆನ್ ಆಗಿದೆ। ಸೊ ಫಸ್ಟ್ ಯಾವುದಾದ್ರೂ ಮೊಬೈಲ್ ಇತ್ತಾ ಅಥವಾ ಕಸ್ಟಮರ್ ಬಂದಿರೋದೇ ಎದುರಿಗೆ ತಗೊಂಡು ಮಾಡಿ ತೋರಿಸಿದ್ವಾ? ಕಸ್ಟಮರ್ದೆ ನೀವೇ ನೋಡಿರೋದು, ಕಸ್ಟಮರ್ದೆ ಡೈರೆಕ್ಟ್ ಆಗಿ ತಗೊಂಡು ಮಾಡಿ ತೋರಿಸಿದ್ವಿ, ಹೌದಾ? ಹೌದು ಸರ್। ಲೈವ್ ನಡೆಯೋ ಸತ್ಯನಾ ಇಲ್ಲಿ? ಸತ್ಯ, 100% ಸತ್ಯ, 100% ಸತ್ಯ। ಸೊ ಟೈಮ್ ಒಂದ್ಸರಿ ತೋರಿಸಿ ಅವರಿಗೆ ಎಷ್ಟು ನಡೀತಾ ಇದೆ ಅಂತ ಇವಾಗ? 10:20 ಚಲೋ ಠೀಕ್। ಅಂದರೆ 10:30 ಆದ್ರೂ ನೀವು ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀವಿ ಸರ್। ಸೊ ನೀವು ನೋಡೋದಲ್ಲದೆ ನಾನು ಕರ್ದಿ ಬನ್ನಿ ಇದು ಹಿಂಗೆ, ಇದು ಕರ್ದಿ ಬನ್ನಿ ಇದು ಹಿಂಗೆ ಅಂತ ತೋರಿಸ್ತೀನಿ ನಾನು ನಿಮಗೆ। ಅಲ್ಲಿ ಮೊಬೈಲ್ ರಿಪೇರ್ ಮಾಡಬೇಕಾದ್ರೆ ಬನ್ನಿ ಇಲ್ಲಿ ಬನ್ನಿ ಹತ್ರ ಬನ್ನಿ ಕುತ್ಕೊಳ್ಳಿ ಇಲ್ಲಿ ಅಂತ ಪಕ್ಕದಲ್ಲಿ ಕೂರ್ಸ್ಕೊಂಡು ಹೇಳ್ಕೊಡ್ತೀನಾ? ತೋರಿಸ್ತೀರಿ ಸರ್। ಚಲೋ ಆನ್ ಆಯ್ತು ನೋಡೋಣ। ಸೊ ನೋಡಿ ಫ್ರೆಂಡ್ಸ್, ಬ್ರೋಕನ್ ಗ್ಲಾಸು ನಮ್ಮದು ರೆಡಿ ಆಗಿದೆ, ಹೌದಾ? ಹೌದು। ಸೊ ಇದು ದೊಡ್ಡ ವಿಚಾರ ಏನಿಲ್ಲ, ಟ್ರಿಕ್ಸ್ ಬೇಕು ಇದರಲ್ಲಿ ಇರೋದು। ಮೇನ್ ಇಂಪಾರ್ಟೆಂಟ್ ಏನು? ಟ್ರಿಕ್ಸ್। ಸೊ ಈ ಟ್ರಿಕ್ಸ್ ನಮಗೆ ಗೊತ್ತಾಯ್ತು ಅಂದ್ರೆ ಕೆಲಸ ಮಾಡ್ಬೋದಾ? ಆರಾಮ್ಸೆ ಸರ್। ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನ ನಾನಿಲ್ಲಿ? 100% ಹೇಳ್ಕೊಡಾಯ್ತು। ಸೊ ಎಲ್ಲಿಂದ ನೀವು? ರಾಯಚೂರಿಂದ ಅಲ್ಲ? ಹೌದು ಸರ್। ಅವರು ಮಂಗಳೂರಿಂದ ಅಲ್ಲ? ಹೌದು। ಚಲೋ ಠೀಕ್, ಥ್ಯಾಂಕ್ ಯು ಫಾರ್ ವಾಚಿಂಗ್। ಓಕೆ।
ಓಕೆ.